ಪ್ರತಿದಿನ ಆಫೀಸಿಂದ ಬರ್ಬೇಕಾದ್ರೆ ಹೂ ತಗೊಂಡ್ ಬರ್ತೀಯ. ಎಲ್ರೂ ಗಂಡನೂ ನಿನ್ ಹಾಗೆ ಇರ್ತಾರ ಬಾವಾ? ಎಲ್ಲ ಗಂಡನಿಗೂ ನಿನ್ನಂತ ಅಂದವಾದ ಹೆಂಡ್ತಿ, ಒಳ್ಳೆ ಮನ್ಸಿರೋ ಹೆಂಡ್ತಿ ಇದ್ರೆ ನನ್ನ ಹಾಗೆ ತಗೊಂಡ್ ಬರ್ತಾರೆ. ನಾವ್ ದೂರ ಆಗ್ಬೇಕಾಗಿರೋ ಸಮಯ ಹತ್ರ ಆಗ್ತಿರೋ ಹಾಗೆ ನಿನಗ್ ನನ್ ಮೇಲೆ ದಿನ ದಿನಕ್ಕೂ ಪ್ರೀತಿ ಹೆಚ್ಚಾಗ್ತಾ ಇದೆ. ದಿನ ಕಳೀತಿರೋ ಹಾಗೆ ಕೆಲವರಿಗೆ ಪ್ರೀತಿ ಕಡಿಮೆ ಆಗುತ್ತೇನೋ, ನನಗ್ ಮಾತ್ರ ಜಾಸ್ತಿನೇ ಆಗ್ತಿದೆ. ಈ ಪ್ರೀತಿ ಸಡನ್ ಆಗಿ ಮಾಯ ಆಗೋಗತ್ತೆ ಅಂತ ಅನ್ಕೊಂಡ್ರೂ ಸಾಕು, ಎಷ್ಟು ನೋವಾಗತ್ತೆ ಗೊತ್ತಾ? ದೂರ ಮಾಡ್ಕೋಬೇಕು ಅನ್ಕೋತಿರೋದು ನೀನು, ನಾನಲ್ಲ. ಸ್ಪರ್ಧೆ, ಸವಾಲು ನಿನಗೂ ಅಲೇಖ್ಯಗೂ ಮಧ್ಯೆ ನನಗೇನು ಸಂಬಂಧ ಇಲ್ಲ. ಒಂದ್ ವಾರದಲ್ಲಿ ಆ ಅಲೇಖ್ಯಗೆ ನನ್ನನ್ನು ಬಿಟ್ಕೊಡೋದಕ್ಕೆ ನೀನು ಸಿದ್ಧಪಟ್ಟೆ. ನಿನ್ನ ದೂರ ಮಾಡಿಕೊಂಡು ನಾನು ಹೇಗೆ ಬದುಕಕ್ಕಾಗತ್ತೆ? ಮನುಷ್ಯನಿಗೆ ಉಸಿರಾಡೋದಕ್ಕೆ ಕಷ್ಟ ಆದ್ರೆ ಎಷ್ಟು ನರಕ ಆಗುತ್ತೋ ನನಗೂ ಹಾಗೆ ಆಗತ್ತೆ. ಯಾಕಂದ್ರೆ ನನ್ನ ಉಸಿರು ನೀನು. ಮನುಷ್ಯನಿಗೆ ಗಾಯ ಆದ್ರೆ ತಡ್ಕೊಳಕ್ಕೆ ಎಷ್ಟು ನೋವಾಗುತ್ತೋ, ನೀನು ನನ್ನಿಂದ ದೂರ ಆದ್ರೆ ಅಷ್ಟೇ ನೋವಾಗತ್ತೆ. ಯಾಕಂದ್ರೆ ನನ್ನ ಮನ್ಸಿಗಾಗೋ ಗಾಯ ನೀನು. ಅವನೇ ನನ್ನ ಹೃದಯ ಬಡಿತ ಏನು ಹೇಳ್ತಿದೆ ಕೇಳು. ನಡು ಮನೇಲಿ ಇಬ್ರು ರೊಮ್ಯಾಂಟಿಕ್ ಆಗಿ ಕಳೀತಾ ಇದ್ದಾರೆ. ಎಷ್ಟು ಧೈರ್ಯ ಇವ್ರಿಗೆ! ಈಗೇನ್ ಮಾಡ್ತೀನಿ ನೋಡು. ನಾಳೆ ನಿಂಗೆ ಅಲೇಖ್ಯ ಜೊತೆ ಮದ್ವೆ ಆದ್ಮೇಲೆ ಕೂಡ ನೀನ್ ನನ್ನನ್ನ ಇಷ್ಟೇ ಪ್ರೀತಿಸ್ತೀಯಾ ಬಾವಾ? ನಾಳೆ ಅಂತೆಲ್ಲ ಏನು? ಮದ್ವೆಗೇನು ತುಂಬಾ ಟೈಮ್ ಇದೆ ಅಲ್ವಾ? ಜೋಕ್ ಮಾಡ್ಬೇಡ ಬಾವಾ, ಹೇಳು. ಯಾಕೆ ಇಷ್ಟಪಡಲ್ಲ? ಇನ್ನೂ ಜಾಸ್ತಿ ಇಷ್ಟಪಡ್ತೀನಿ. ನಿಧಾನಕ್ಕೆ ನೀನ್ ಮರ್ತೋಗ್ಬೇಕಲ್ವಾ? ಜಾಸ್ತಿ ಇಷ್ಟಪಡ್ತೀನಿ ಅಂತ್ಯಲ್ಲ. ಅಮ್ಮನವ್ರನ್ನ ತಗೊಂಡ್ ಬಂದಿರೋದಕ್ಕೋಸ್ಕರ ನಾನು ಅವನಿ ದೊಡ್ಡ ತ್ಯಾಗ ಮಾಡಿದ್ಲು ಅಂತ ನಿನ್ ಮೇಲೆ ಗೌರವ ಪ್ರೀತಿಯಿಂದ ಕೂಡಿರೋ ಇಷ್ಟ ಜಾಸ್ತಿ ಆಗ್ತಿದೆ. ಮತ್ತೆ ಅಲೇಖ್ಯಾನ್ ಹೇಗ್ ನೋಡ್ತೀಯಾ? ನನ್ನ ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರ ವಿಗ್ರಹನ ಅಡ್ಡ ಇಟ್ಕೊಂಡು ನಿನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ಲು. ಅಂಥವಳ ಮೇಲೆ ಇಷ್ಟ ಹೇಗೆ ಹುಟ್ಟುತ್ತೆ? ನಮ್ಮ ಮನೇಲಿ ವಸ್ತುಗಳು ಹೇಗಿರ್ತಾವೋ ಅವಳು ಕೂಡ ಹಾಗೆ ಇರ್ತಾಳೆ ಅಷ್ಟೇ. ಆದ್ರೆ ಅಲೇಖ್ಯ ನಿನ್ನ ತುಂಬಾ ಇಷ್ಟಪಡ್ತಾಳಲ್ವಾ ಬಾವಾ? ಇಷ್ಟ ಬೇರೆ, ವ್ಯಾಮೋಹ ಬೇರೆ. ಅವನೇ ಇಷ್ಟ ಅನ್ನೋದು ಮಳೆ ಹನಿ ಹಾಗಿರತ್ತೆ, ವ್ಯಾಮೋಹ ಅನ್ನೋದು ಒಳಚರಂಡಿ ಕಾಲುವೆಲ್ ಬರೋ ನೀರಿನ ಹಾಗಿರತ್ತೆ. ಅಲೇಖ್ಯದು ಇಷ್ಟ ಅಲ್ಲ, ವ್ಯಾಮೋಹ. 15 ವರ್ಷದ ನನ್ನ ಇಷ್ಟನ, ನನ್ನ ಪ್ರೀತಿನ ಚರಂಡಿಗೋಲಿಸ್ತಿದ್ಯಾ? ಅಲೇಖ್ಯಗೂ ನಿನ್ಗೂ ತುಂಬಾ ವ್ಯತ್ಯಾಸ ಇದೆ ಅವನೇ. ಹೌದು. ನೀನ್ ನನ್ನ ಜೀವನ ಪೂರ್ತಿ ನೆನ್ಪಿಸ್ಕೋತೀಯ ಅಂತ ಗೊತ್ತು ಬಾವಾ. ಅವನೇ ಬರೀ ಮಾತಾಡ್ತಾನೆ ಇದೆಯಾ? ಬಾ. ನೀನೇನೋ ಖುಷಿಯಾಗಿ ಬರ್ತೀಯಾ ಅಂತ ಅನ್ಕೊಂಡಿದ್ದೆ. ಇಷ್ಟು ಡಿಸಪಾಯಿಂಟೆಡ್ ಆಗಿ ಬಂದಿದ್ಯಲ್ಲ. ನಾನು ಹೋಗೋ ಅಷ್ಟೊತ್ತಿಗೆ ಶ್ರೀಕರ್ ಅವನಿ ತಲೆಗೆ ಮಲ್ಲಿಗೆ ಹೂ ಮುಡಿಸ್ತಾ ಪ್ರೀತಿಯಿಂದ ಮಾತಾಡ್ತಿದ್ದಾನೆ. ನನಗೆ ಮೈಯೆಲ್ಲ ಉರಿತು. ಇಂಥದನ್ನೆಲ್ಲ ನೋಡೋದಕ್ಕ ನನ್ನ ಈ ಮನೆ ಕರೆಸಿದ್ದು? ನನ್ನ ಮನ್ಸು ಹಾಳು ಮಾಡೋದಕ್ಕ ಇಲ್ಲಿ ತಂದಿಟ್ಟಿದ್ಯಾ? ಬರೋಕ್ಕೂ ಮುಂಚೆ ಜಿಂಕೆ ಮರಿ ಥರ ಖುಷಿಯಾಗಿ ಕುಣಿತಾ ಬಂದೆ. ಇವಾಗ ಅನ್ನಿಸ್ತಿದೆ ಯಾಕಾದ್ರೂ ಬಂದೆ ಅಂತ. 15ನೇ ತಾರೀಕ್ವರೆಗೂ ನಮ್ಮೂರಲ್ಲೇ ಆರಾಮಾಗಿರ್ಬೋದಾಗಿತ್ತು. ಡೈರೆಕ್ಟಾಗಿ ದೇವಸ್ಥಾನದ ಹತ್ರ ಬಂದು ತಾಳಿ ಕಟ್ಟಿಸ್ಕೋತಿದ್ದೆ. ಸುಮ್ಮನೆ ನಿನ್ ಮಾತು ಕೇಳಿ ಬಂದೆ ನಾನಿಲ್ಲಿಗೆ. ಅವ್ರ ರೊಮ್ಯಾನ್ಸ್ ನೋಡಕ್ಕಾಗದೆ ಸಾಯ್ತಿದ್ದೀನಿ. ಇದಕ್ಕೂ ಮುಂಚೆ ಕೂಡ ಅವ್ರು ಕ್ಲೋಸ್ ಆಗೇ ಇರ್ತಿದ್ರು, ಆದ್ರೆ ಇಷ್ಟೊಂದಲ್ಲ. ನಿನಗ್ ಕೋಪ ತರಿಸೋದಕ್ಕೆ ಮಾಡ್ತಿದ್ದಾರೆ, ನಿನ್ನೆದ್ರಿಗೆ ಜಾಸ್ತಿ ಮಾಡ್ತಾ ಇದ್ದಾರೆ. ನಾನು ನಿನ್ನ ಕರೆಸಿ ಒಳ್ಳೆ ಕೆಲಸನೇ ಮಾಡಿದ್ದೀನಿ. ಅನಾವಶ್ಯಕವಾಗಿ ನನ್ನನ್ನು ಬ್ಲೇಮ್ ಮಾಡಬೇಡ. ಏನೋ ನನಗಂತೂ ತಲೆ ಕೆಟ್ಟೋಗ್ತಿದೆ.
ಈ ಮನೆಯಿಂದ ಹೊರಟೋಗ್ಬೇಕು ಅಂತ ಅನಿಸ್ತಿದೆ. ಈ 15ನೇ ತಾರೀಕ್ವರೆಗೂ ಅವ್ರು ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನಾನು ಊರಿಗೆ ಹೊರಟೋಗ್ತೀನಿ. ಅವಸರ ಪಡಬೇಡ. ನನಗೆ ಹುಚ್ಚು ಹಿಡಿದಿದೆ. ಅಯ್ಯೋ, ಯಾಕೆ ಇಷ್ಟೊಂದು ಆವೇಶ? ನಾನು ಹೀಗೆ ಬುಜಿ ಬುಜಿ ನನ್ನ ಕೋಪನ ಹೀಗೆ ವಸ್ತು ಮೇಲೆ ತೋರಿಸ್ತಾ ಇರ್ತೀನಿ. ಬುಜಿ ಬುಜಿ ಏನ ಸೌಂಡು? ಹೊರಗಡೆ DTS ತರ ಕೇಳಿಸ್ತಾ ಇತ್ತು ಗೊತ್ತಾ? ಮೈ ಉರ್ದು ಸೆಲ್ ಫೋನ್ ಹೊಡ್ದಾಕ್ತೆ. ಸಾಕಾ? ಅದು ಒಡೆದಾಕಿರೋ ತರ ಇರ್ಲಿಲ್ಲ, ಪುಡಿ ಮಾಡ್ದಾಗಿತ್ತು. ನನ್ನ ಫೋನು ನನ್ನ ಇಷ್ಟ. ಓ ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ, ಏನಾಯ್ತು? ಇದು ನಿನ್ ಫೋನ್ ಅಲ್ಲ, ನನ್ ಫೋನ್ ಕಣಮ್ಮ. ಹೌದಾ? ಮತ್ತೆ ಇಲ್ಯಾಕೆ ಇಟ್ಟಿದ್ದೆ? ನಿನ್ ರೂಮಲ್ಲಿ ಇಟ್ಕೋಬೇಕಿತ್ತು. ಇದು ನನ್ ರೂಮಲ್ಲೇ ಇಟ್ಟಿದ್ದೆ. ನೀನೇ ನನ್ ರೂಮಿಗೆ ಬಂದಿರೋದು. ನೀನ್ ಬಂದ್ಮೇಲೆ ನನ್ನ ಲೈಫು ಹೇಗೆ ಹೇಳೋದು? ಒಂದ್ ಸಿಚುವೇಶನ್ ಸಾಂಗ್ ಜೊತೆ ಹೇಳ್ತೀನಿ. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು, ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಏನಪ್ಪಾ ಮಾಡೋದು ದೇವ್ರೇ. ಯಾವ ಹಾಡು ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ. ಡ್ಯುಯೆಟ್ ಸಾಂಗ್ ಇಂದ ಹಿಡಿದು ಟ್ರಾಜಿಡಿ ಸಾಂಗ್ ವರ್ಗೂ ಬಂದ್ಬಿಡ್ತು. 4 ದಿನ ನಿನ್ ಹೆಂಡತಿ ಪಕ್ಕದಲ್ಲಿ ಇಲ್ದೇ ಇರೋದಕ್ಕೆ ಇಷ್ಟೆಲ್ಲ ಫೀಲ್ ಆಗ್ತಿದ್ಯಾ? ನಾನ್ ಶ್ರೀಕರ್ ಜೊತೆ ಆರಾಮಾಗಿರೋಣ ಅಂತ ನಮ್ಮೂರಿಂದ ಬಂದಿದ್ದೀನಿ. ಎಷ್ಟು ಕಷ್ಟ ಪಡ್ತಿದ್ದೀನೋ ನಿಂಗೇನ್ ಗೊತ್ತು? ಕೃಷ್ಣ, ಇನ್ನೊಂದು ಫೋನ್ ತಗೊಳ್ಬಹುದು, ನೀನ್ ಆಚೆ ಹೋಗು. ಒಂದಲ್ಲ 100 ಕೊಡಿಸ್ತೀನಿ. ನೀವ್ ಹೊರಗಡೆ ಹೋಗಿ ಬಾವಾ. 100 ಬೇಡ, ಒಂದೇ ಸಾಕು. ಮುಂದಿನ ಸಲ ಯಾರ್ದು ಯಾವ ವಸ್ತು ಅಂತ ಸ್ವಲ್ಪ ನೋಡ್ಕೊಂಡು ಹೊಡೆದಾಕು. ಪಾಪ ಕರುಳೆಲ್ಲ ಹೊರಗೆ ಬಂದ್ಬಿಟ್ಟಿದೆ, ಕಣ್ಣೆಲ್ಲ ವಕ್ರ ಆಗ್ಬಿಟ್ಟಿದೆ, ಪೂರ್ತಿ ಹಾಳಾಗ್ಬಿಡ್ತು. ಆವೇಶ ಅನರ್ಥಗಳಿಗೆ ಮೂಲ. ನಾನು ಅವನಿಂದ ತುಂಬಾ ಅವಮಾನಗಳನ್ನ ಸಹಿಸ್ಕೊಂಡಿದ್ದೀನಿ, ಆದ್ರೆ ಕೊನೆಗೂ ಈ ಮನೆ ಸೊಸೆ ಆಗಿದ್ದೀನಿ. ನೀನ್ ಬಂದು ಇನ್ನೂ 1 ವಾರ ಕೂಡ ಆಗ್ಲಿಲ್ಲ, ಆಗ್ಲೇ ಫ್ರಸ್ಟ್ರೇಟ್ ಆಗ್ತಿದ್ಯಾ? ನೀನ್ ಏನಾದ್ರೂ ಊರಿಗೆ ಹೊರಟೋದ್ರೆ ಅವನೇ ನಿನ್ನ ಮದ್ವೆ ದಿನ ಕೂಡ ದೇವಸ್ಥಾನದ ಹತ್ರ ಬರೋದಕ್ಕೂ ಬಿಡಲ್ಲ. ಕುತ್ತಿಗೆಗೆ ತಾಳಿ ಬೀಳೋವರೆಗೂ ಸ್ವಲ್ಪನಾದ್ರೂ ತಾಳ್ಮೆಯಿಂದ ಇದೆ. ಆಮೇಲೆ ಶ್ರೀಕರ್ ಬೇಡ ಅಂದ್ರೂ ಕೂಡ ನಿನ್ನ ಹತ್ರನೇ ಬರ್ತಾನೆ. ಕೆಲವೊಂದು ಆಸೆಗಳು ಈಡೇರ್ಬೇಕು ಅಂದ್ರೆ ಅದ್ರ ಹಿಂದೆ ಇರೋ ಕಷ್ಟನ ಸಹಿಸ್ಕೊಳ್ಳೇಬೇಕಾಗತ್ತೆ. ನೀನು ಅನ್ಕೊಂಡಿರೋದನ್ನ ಸಾಧಿಸು, ನನ್ನ ಫುಲ್ ಸಪೋರ್ಟ್ ನಿನಗೆ ಇರುತ್ತೆ. ಸರಿ, ತಾಳ್ಮೆ ತಗೋತೀನಿ. ಮದ್ವೆ ಮಾಡ್ಕೊಂಡು ಶ್ರೀಕರ್ ಜೊತೆ ನಮ್ಮ ಊರಿಗೆ ಹೋಗ್ತೀನಿ. ಇದೇ ಮಾತಿನ ಮೇಲೆ ನಿಂತ್ಕೋ. ಅಂದವಾದ ಹೆಂಡತಿ, ಮತ್ ಬರ್ಸೋ ಹೂವು, ಹುಣ್ಣಿಮೆ ರಾತ್ರಿ, ಏಕಾಂತದ ಮನೆ, ಇದೇ ಅಲ್ವಾ ಜೀವನ? ಅವನಿ ಬಿಡು ಬಾವಾ. ಅವನಿ ಏನಾಯ್ತು? ಅವನಿ 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 ಯಾಕೆ ತೆಗಿತಾ ಇದೀಯಾ? ಏನಾಯ್ತು ನಿನ್ಗೆ? ನಿನಗಷ್ಟು ಪ್ರೀತಿಯಿಂದ ಮುಡ್ಸಿರೋ ಹೂನ ಯಾಕೆ ತೆಗ್ದೆ? ಆ ಪ್ರೀತಿ ನನಗ್ ದೂರ ಆಗತ್ತೆ ಅಂತ ಗೊತ್ತಾದಾಗ ಆಸೆ ಪಡೋದು ಯಾಕೆ? ಸಡನ್ ಆಗಿ ಏನಾಯ್ತು? ಆಗ್ಲೇ ಹಾಲಲ್ಲಿ ಚೆನ್ನಾಗಿದ್ದೆ ಅಲ್ವಾ? ಅದು ಹಾಲ್, ಇದು ನಾವಿಬ್ರೇ ಇರೋ ರೂಮ್. ಅಲ್ಲಿಗೂ ಇಲ್ಲಿಗೂ ತುಂಬಾ ವ್ಯತ್ಯಾಸ ಇದೆ. ಏನಾ ವ್ಯತ್ಯಾಸ? ನನ್ ಮನ್ಸ್ ಸರಿ ಇಲ್ಲ, ಸ್ವಲ್ಪ ಹೊತ್ತು ಬಿಟ್ಬಿಡು. ಮೊದಲು ನೀನ್ ನನಗೆ ಆ ವ್ಯತ್ಯಾಸ ಏನು ಅಂತ ಹೇಳು. ನಿನಗ್ ಗೊತ್ತಿಲ್ವಾ ನನ್ ಮನ್ಸಲ್ಲಿ ಏನಿದೆ ಅಂತ? ಅಲೇಕೆ ನಮ್ ಲೈಫಲ್ಲಿ ಬರ್ದೇ ಇರೋವರೆಗೂ ನಮ್ಮಿಬ್ರು ಮನ್ಸಲ್ಲಿ ಒಂದೇ ಅಭಿಪ್ರಾಯ ಇತ್ತು. ಅವಳು ಎಂಟರ್ ಆದ್ಮೇಲೆ ಅಭಿಪ್ರಾಯದಲ್ಲಿ ಸ್ವಲ್ಪ ವ್ಯತ್ಯಾಸ ಬಂದಿದೆ. ನಾನು ಒಂದು ಅನ್ಕೋತಿದ್ದೀನಿ, ನೀನ್ ಮತ್ತೊಂದು ಅನ್ಕೋತಿದ್ದೀಯಾ. ಈ ಕ್ಷಣ ನೀನ್ ಯಾಕೆ ಮೂಡ್ ಔಟ್ ಆಗಿದ್ಯಾ, ಏನ್ ಅನ್ಕೋತಿದ್ಯಾ ಅದನ್ನಾದ್ರೂ ಹೇಳು. ಅಲೇಖ್ಯ ನಿನ್ನ ಸ್ವಂತ ಮಾಡ್ಕೊಂಡಿಲ್ಲ ಅನ್ನೋ ಧೈರ್ಯ ಒಂದ್ ಕಡೆ,
ನಿಮ್ ಮದ್ವೆ ಆಗೋಗತ್ತೇನೋ ಅನ್ನೋ ಭಯ ಒಂದ್ ಕಡೆ ಇದೆ. ನಾನೇನು ನೀನ್ ತೋರ್ಸೋ ಪ್ರೀತಿಯಿಂದ ಹೊರಗಡೆ ಬರೋಣ ಅನ್ಕೊಂತಾ ಇದ್ದೀನಿ. ನೀನೇನು ನಾನಾ ಪ್ರೀತಿನಲ್ಲಿ ಇನ್ನೂ ಆಳಕ್ ಹೋಗೋ ಹಾಗೆ ಮಾಡ್ತಿದೀಯ. ನೀನ್ ಸಡನ್ ಆಗಿ ದೂರ ಆಗ್ಬಿಟ್ರೆ ಆಗ ನನ್ನ ಪರಿಸ್ಥಿತಿ ಏನು ಬಾವಾ? ನನ್ ಬಂಗಾರನ ನನ್ ಕೈಯಾರೆ ನಾನು ಅಲ್ಲಿಗೆ ಕೈ ಕೊಡೋ ಪರಿಸ್ಥಿತಿ ಬಂದ್ಬಿಟ್ರೆ ನಾನು ಏನಾಗ್ಬೇಕು ಹೇಳು? ಅವನಿ, ಹೀಗೆ ಅಳ್ಬೇಡ ಅವನಿ, ಅಳ್ಬೇಡ. ಬಾ, ಮೊದಲು ಕೂತ್ಕೋ. ಕೂತ್ಕೋ. ಅವನಿ, ನನ್ನ ನಂಬಿಕೆ ನನಗಿದೆ, ನಿನ್ ಭಯ ನಿನ್ಗಿದೆ. ನಮ್ಮನ್ನ ಬೇರೆ ಮಾಡೋ ತಪ್ಪನ್ನ ಅಮ್ಮನವ್ರು ಮಾಡಲ್ಲ. ನೀನೇನು ಆಲೋಚನೆ ಮಾಡದೆ ಸುಮ್ಮನೆ ನಿದ್ದೆ ಮಾಡು. ನಿದ್ದೆ ಬರ್ತಿಲ್ಲ ಬಾವಾ. ನನ್ನ ತೊಡೆ ಮೇಲೆ ಮಲ್ಕೋ. ನಿನ್ ಹತ್ರ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು? ನಮ್ಮ ಮಧ್ಯ ಇರೋ ಸ್ಪರ್ಧೆಯಿಂದನೂ ನಮ್ಮ ಮಧ್ಯ ಇರೋ ಶತ್ರುತ್ವದಿಂದನೂ ನಾನು ನಿನ್ನ ಹತ್ರ ಮಾತಾಡಕ್ ಬರಲಿಲ್ಲ. ಒಬ್ಳಕ್ಕ ಆಗಿ ನಿನ್ನ ಹತ್ರ ಬಂದೆ. ಒಬ್ಬ ಅಮ್ಮ ಆಗಿ ನಿನಗೆ 4 ಮಾತು ಹೇಳ್ಬಿಟ್ಟು ಹೋಗ್ತೀನಿ. ತುಂಬಾ ಕೊಬ್ಬಲ್ ಮಾತಾಡ್ತಿದ್ದೋಳು ಇವಾಗ ಇಷ್ಟೊಂದು ಮೃದುವಾಗಿ ಮಾತಾಡ್ತಿದ್ಯಲ್ಲ. ಎದುರುಗಡೆ ಇರೋರ ಮೇಲೆ ವಿಜಯನ್ ಸಾಧಿಸಿದಾಗ ತೃಪ್ತಿ ಆಗತ್ತೆ. ಆದರೆ ನಮ್ಮೂರು ಅನ್ಕೊಂಡವ್ರ ಹತ್ರ ಸೋತ್ ಹೋದಾಗ ಅದು ಇನ್ನೂ ಸಂತೃಪ್ತಿನ ಕೊಡುತ್ತೆ. ಅದಕ್ಕೆ ಹೀಗೆ ತಗ್ಗಿ ಬಗ್ಗಿ ಮಾತಾಡ್ತಿದ್ದೀನಿ. ಹೀಗೆ ಮಾತಾಡೋದ್ರಿಂದ ಮನುಷ್ಯ ಯಾವತ್ತೂ ಏನಾದರೂ ಸಂಪಾದಿಸ್ಕೊಂತಾನೇನೋ, ಆದರೆ ಏನು ಕಳ್ಕೊಳ್ಳಲ್ಲ. ಏನು ಹೇಳಬೇಕು ಅಂತ ಬಂದಿದ್ಯೋ ಮೊದಲು ಆ ವಿಷಯ ಹೇಳು. ನೀನು ಒಳ್ಳೆ ಮಾತುಗಳ ಹಿಂದೆ ಏನು ಮರ್ಮ ಇದೆಯೋ ಅರ್ಥ ಆಗುತ್ತೆ. ಈ ಥರ ಆಲೋಚನೆ ವಿಧಾನನೇ ಒಳ್ಳೇದಲ್ಲ ಅಂತ ತಿಳ್ಕೋಬೇಕು. ನೀನು ಈ ಮೈಂಡ್ಸೆಟ್ಟಲ್ಲಿ ಕೇಳಿಸ್ಕೊಂಡ್ರೆ ನಾನು ಹೇಳೋದು ನಿನಗೆ ಒಳ್ಳೇದು ಅಂತ ಅನ್ಸಲ್ಲ, ಕೆಟ್ಟದಾಗೆ ಕೇಳಿಸುತ್ತೆ. ಹಾಲಿಂದ ನೀರನ್ನ ಬೇರೆ ಮಾಡೋಕ್ಕಾಗೋ ಅಂತ ಹಂಸ ಇದ್ದಾಗೆ. ನಾನು ಒಳ್ಳೇದು ಕೆಟ್ಟದನ್ನ ಬೇರೆ ಮಾಡ್ಕೊಳ್ಳೋ ಸಾಮರ್ಥ್ಯ ನನಗಿದೆ. ಅದನ್ನ ಬಿಟ್ಟು ಸ್ಟ್ರೈಟಾಗಿ ಮ್ಯಾಟ್ರಿಗೆ ಬಾ. ರಾತ್ರಿ ನೀನು ಬಾವಂಗೋಸ್ಕರ ಬರೋದನ್ನ ನೋಡಿದೆ, ಮತ್ತೆ ನೋಡ್ದಾಗೆ ನಾಟಕ ಮಾಡಿದೆ. ಅಬ್ಬಾ, ನಿನಗೆ ಮೈಯೆಲ್ಲ ಕಣ್ಣು ಅನ್ಸುತ್ತೆ. ಹಾಗೆ ಬಂದಿದ್ದರ ಹಿಂದೆ ನಿಹಾರಿಕಾ ಪ್ರಚೋದನೆ ಇದೆ ಅಂತ ನನಗೆ ಗೊತ್ತು. ಹಾಗೆಲ್ಲ ಏನೂ ಇಲ್ಲ. ನಿಹಾರಿಕಾ ನಿನಗೆ ಈ ಮಧ್ಯ ಪರಿಚಯ, ನನಗೆ ಯಾವಾಗಿಂದನೋ ಪರಿಚಯ. ನಿಹಾರಿಕಾ ಅವಳಿಗೆ ಉಪಯೋಗ ಇಲ್ದೇನೆ ಯಾವ ಕೆಲಸನೂ ಮಾಡಲ್ಲ. ಅವಳಿಗೆ ಒಳ್ಳೇದಾಗ್ದೇನೆ ಯಾರಿಗೂ ಒಳ್ಳೇದು ಮಾಡಲ್ಲ. ಅವಳ ಜೊತೆ ಹುಷಾರಾಗಿರು. ಅವನಿ ಮೇಲೆ ನಾನು ಇಂಡೈರೆಕ್ಟ್ ಆಗಿ ಯುದ್ಧ ಮಾಡಬೇಕು ಅಂತ ಅನ್ಕೊಂಡಿರೋ ಏಕೈಕ ಅಸ್ತ್ರ ಅಲೇಖ್ಯ. ಅವಳ ಮನ್ಸನ್ನ ಬದಲಾಯಿಸಿದ್ಲು ಅಂದ್ರೆ ನಾನು ಒಂಟಿ ಆಗ್ಬಿಡ್ತೀನಿ. ಭಾವನ್ ಮನ್ಸಲ್ಲಿ ನನ್ನ ಸ್ಥಾನ ಏನು, ಭಾವನಾದ್ನಿ ಸಂಬಂಧ ಎಷ್ಟು ಬಲವಾಗಿರೋದೋ ನಿನಗಿಷ್ಟೊತ್ತಿಗೆ ಅರ್ಥ ಆಗಿರತ್ತೆ. ಮದುವೆಗಿನ್ನು 4 ದಿನ ಸಮಯ ಇದೆ. ಈಗಾದರೂ ನೀನು ಮನಸ್ಸು ಬದಲಾಯಿಸ್ಕೊಂಡ್ರೆ ಚೆನ್ನಾಗಿರತ್ತೆ.
ನೀನ್ ಇದನ್ನೇ ಹೇಳ್ಬೇಕು ಅಂತ ಬಂದಿದ್ಯಾ ಅಂತ ನನ್ಗೆ ಅರ್ಥ ಆಯ್ತು. ಇನ್ನೊಬ್ರು ಗಂಡನ್ನ ಬಲವಂತವಾಗಿ ಕಿತ್ಕೊಂಡ್ಲು ಅನ್ನೋ ಕೆಟ್ಟ ಹೆಸರು ನಿನಗೆ ಯಾಕೆ? ಜೀವನ ಪೂರ್ತಿ ಆ ಮಚ್ಚೆ ನಿನ್ ಮೇಲೆ ಉಳ್ಕೊಳ್ಳುತ್ತೆ. ಅದ್ಯಾಕೆ ನಿನಗೆ ಅರ್ಥ ಆಗ್ತಾ ಇಲ್ಲ? ಪರವಾಗಿಲ್ಲ ಅವನಿ, ಅಂತ ಆರೋಪನ ಸಹಿಸ್ಕೊಳ್ಳೋದಕ್ಕೆ ನಾನ್ ಸಿದ್ಧವಾಗೇ ಇದ್ದೀನಿ. ಮದ್ವೆ ಆದ್ಮೇಲೆ ಭಾವನ್ ಮನ್ಸು ಬದಲಾಗತ್ತೆ ಅಂತ ನಿನ್ ಕನ್ಸ್ ಕಾಣ್ತಾ ಇದ್ಯಾ? ಅದು ಯಾವತ್ತಿಗೂ ಬದಲಾಗಲ್ಲ. ಆ ಮನ್ಸಲ್ಲಿರೋದು ಒಂದೇ ರೂಪ. ಆ ರೂಪದ ಹೆಸರು ಅವನಿ. ಭಾವ ನನಗೋಸ್ಕರ ಹೃದಯದಲ್ಲಿ ಗುಡಿ ಕಟ್ಟಿದ್ದಾನೆ. ಅದರಲ್ಲಿ ನನ್ನ ವಿಗ್ರಹನ ಇಟ್ಕೊಂಡು ಆರಾಧಿಸ್ತಾ ಇದ್ದಾನೆ. ಆ ಹೃದಯ ಯಾವಾಗ್ಲೂ ಅವನಿ ಅವನಿ ಅಂತ ಹೊಡ್ಕೋತಾ ಇರತ್ತೆ. ನಿನ್ ಮಾತುಗಳು ತುಂಬಾ ಸಿಹಿಯಾಗಿ ಇಂಪಾಗಿದೆ. ಖಾಲಿ ಇದ್ದಾಗೆಲ್ಲ ಕವನ ಬರಿಬೋದಲ್ವಾ? ನಮ್ಮ ಮದ್ವೆ ಆದ್ಮೇಲೆ ನಿನ್ಗೊಂದು ನೆನಪಿನ ಹಾಗಿರುತ್ತೆ. ನಿನ್ ಬಂಗಾರದ ಭವಿಷ್ಯದ ಬಗ್ಗೆ ನಾನು ಹೇಳ್ತಾ ಇರೋ ಮಾತುಗಳು ನಿನಗಿಷ್ಟ ಆಗ್ತಿಲ್ಲ ಅಂದ್ರೆ ನಿನ್ನನ್ನು ಯಾರೂ ಉದ್ಧಾರ ಮಾಡೋಕ್ಕಾಗಲ್ಲ. ಅವಳ ಬಂಗಾರದ ಭವಿಷ್ಯಕ್ಕೋಸ್ಕರ ಅಲ್ಲ, ನಿನ್ ಬಂಗಾರದ ಭವಿಷ್ಯಕ್ಕೋಸ್ಕರ ನೀನು ಅಲೇಖ್ಯ ಮನ್ಸನ್ನ ಬದಲಾಯಿಸೋ ಪ್ರಯತ್ನ ಮಾಡ್ತಿದ್ಯಾ. 4 ಚಾಕ್ಲೇಟ್ ಕೊಟ್ಟು ಚಿಕ್ಕ ಮಕ್ಕಳ ಮನ್ಸನ್ನ ಬದಲಾಯಿಸಿದಷ್ಟು ಸುಲಭವಾಗಿ 4 ಮಾತು ಹೇಳಿ ಅಲೇಖ್ಯ ಮನ್ಸನ್ನ ಬದಲಾಯಿಸಕ್ಕಾಗಲ್ಲ ಅವನಿ. ಕೆಟ್ಟ ಐಡಿಯಾ ಕೊಟ್ಟು ಅವಳ ಮನ್ಸನ್ನ ಇನ್ನಷ್ಟು ಹಾಳು ಮಾಡೋದಕ್ಕೆ ನೀನಿದೆಯಲ್ಲ, ಅದಕ್ಕೆ ಅಲೇಖ್ಯ ಮನ್ಸು ಅಷ್ಟು ಬೇಗ ಬದಲಾಗಲ್ಲ. ಹೌದು, ಅವಳ ಮನ್ಸು ಬದಲಾಗಬಾರ್ದು ಅಂತಾನೆ ನಾನ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅಲೇಖ್ಯ ಹೋರಾಟದಲ್ಲಿ ನನಗೆ ನ್ಯಾಯ ಕಾಣಿಸ್ತಾ ಇರೋ ಕಾರಣಕ್ಕೆ ಅವನಿ ಮದ್ವೆ ಸಮಯ ಹತ್ರ ಬರ್ತಿದೆ ಅಂತ ಅವನಿಗೆ ಭಯ ಶುರುವಾಗಿದೆ. ಅಲೇಖ್ಯ, ಅದಕ್ಕೆ ನಿನಗ್ ಒಳ್ಳೇದ್ ಮಾಡೋ ನೆಪದಲ್ಲಿ ಬಂದಿದ್ದಾಳಷ್ಟೇ. ಅವಳ ಮಾಯೆಗೆ ಬೀಳ್ಬೇಡ. ಶ್ರೀಕರ್ ಭಾವನ್ ಮದ್ವೆ ಆಗ್ಬೇಕು ಅಂತ ನೀನು ಕೂಡ ಹೀಗೆ ಎಂಟರ್ ಆದೆ. ಗತಿ ಇಲ್ದೆ ಕೃಷ್ಣ ಭಾವನ್ ಮದ್ವೆ ಮಾಡ್ಕೊಂಡೆ. ನಮ್ಮ ಮನೇಲಿ ಸೆಟ್ಲ್ ಆದೆ. ಅಲೇಖ್ಯಾಗೆ ನನ್ನ ಭಾವ ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಅವಕಾಶನೂ ಇಲ್ಲ. ಅತ್ತೆಗೆ ಇನ್ನೊಬ್ಬ ಮಗನೂ ಇಲ್ಲ. ಅಷ್ಟಗತ್ಯ ಇಲ್ಲ. ನಾನು ಶ್ರೀಕರ್ನೇ ಮದ್ವೆ ಆಗ್ತೀನಿ. ನಿನ್ನ ನೋಡಿದ್ಮೇಲೆ ನನಗೆ ಇನ್ನೂ ಹಠ ಜಾಸ್ತಿ ಆಯ್ತು. ಅಲೇಖ್ಯ ನಿರ್ಧಾರದಲ್ಲಿ ಯಾವುದೇ ರೀತಿ ಬದಲಾವಣೆನೂ ಇರಲ್ಲ ಅವನಿ. ನಾನ್ ಮಾತು ತಪ್ಪಲ್ಲ, ಆದ್ರೆ ಏನ್ ನಡೆಯತ್ತೋ ನೋಡೋಣಂತೆ. ನೀನ್ ಬದಲಾಗಲ್ಲ ಅಂತ ಎಷ್ಟೇ ಗಟ್ಟಿ ಮನ್ಸಿಂದಿದ್ರೂ ಕೂಡ ಅವಳು ನಿನ್ನ ಬದಲಾಯಿಸೋ ಪ್ರಯತ್ನ ಮಾಡ್ತಾಳೆ. ಹುಷಾರು. ಅವನಿ, ಏನತ್ತೆ? ನೀನ್ ಇನ್ಮೇಲೆ ಮನೆ ಕೆಲಸಗಳನ್ನು ಮಾಡೋದು ಬೇಕಾಗಿಲ್ಲ. ಯಾಕತ್ತೆ ಆಗ್ಲೇ ನನ್ನ ದೂರ ಇಡ್ಬೇಕು ಅಂತ ನೋಡ್ತಿದ್ದೀರಾ? ಇಲ್ಲಮ್ಮ, ನಾನೇನಾದ್ರೂ ಒಂದು ನಿರ್ಧಾರನ ತಗೊಂಡೆ ಅಂದ್ರೆ ಅದು ನಡಿಲೇಬೇಕು. ನೀನಿಲ್ಬಾ ಬಾ. ವಸಂತ, ಲಾವಣ್ಯ, ನಿಹಾರಿಕಾ, ಅಲೇಖ್ಯ, ಎಲ್ರೂ ಬನ್ನಿ. ಏನಾಯ್ತು ವೇದ? ಯಾಕೆ ಅವಸರ? ಹೇಳ್ತೀನಿರಿ. ಏನಾಯ್ತಮ್ಮ? ಯಾಕೆ ಎಲ್ಲಾರನ್ನೂ ಕರೆದೆ? ಅಡಿಗೆ ಮನೇಲಿ ಏನಾದ್ರೂ ಆಯ್ತೇನೋ ಅಂತ ತುಂಬಾ ಭಯಪಟ್ವಿ. ಯಾಕೆ ಕರೆದಿದ್ದು ಹೇಳಿ ಅತ್ತೆ. ಮನೆ ಸದಸ್ಯರು ಶಿಸ್ತನ್ನ ಪಾಲಿಸ್ತಾ ಇಲ್ಲ. ಅದಕ್ಕೆ ಇವತ್ತಿನಿಂದ ರೂಲ್ಸ್ನ, ಮನೆ ಸದಸ್ಯರ ಕೆಲಸಗಳನ್ನ ಬದಲಾಯಿಸ್ತಿದ್ದೀನಿ. ಅಮ್ಮ, ಅರ್ಥ ಆಗ್ಲಿಲ್ಲಮ್ಮ. ಚೆನ್ನಾಗಿ ಅರ್ಥ ಆಗೋ ಥರನೇ ಹೇಳ್ತೀನಿ. ಅವನಿ, ನೀನಿಲ್ ಬಾಮ್ಮ. ಯಾಕತ್ತೆ? ಅಮ್ಮನ ಮಾತು ಕೇಳು, ಕೂತ್ಕೋ. ಕೂತ್ಕೊಳ್ಳಮ್ಮ. ಯಾವಾಗ ನೋಡಿದ್ರು ಅವನಿನೇ ಮನೆ ಕೆಲಸ ಮಾಡ್ತಿರ್ತಾಳೆ. ಎಲ್ರು ರೂಮ್ ಹತ್ರನೂ ಎಲ್ಲಾನು ತಗೊಂಡ್ ಬಂದು ಸರ್ವಿಸ್ ಮಾಡ್ತಾಳೆ. ಅದಕ್ಕೆ ಇವತ್ತಿಂದ ಅವನಿ ರೆಸ್ಟ್ ತಗೋತಾಳೆ. ಉಳಿದವರೆಲ್ಲ ಕೆಲಸ ಮಾಡಿ. ಇದು ನನ್ನ ಆರ್ಡರ್, ಹಾಗೇನೆ ನನ್ನ ವಾರ್ನಿಂಗ್. ನನ್ನ ಮನೇಲಿ ಇರ್ಬೇಕು ಅನ್ಕೊಳ್ಳೋರು ಕೆಲಸ ಮಾಡ್ಲೇಬೇಕು. ಸಡನ್ ಆಗಿ ಯಾಕೆಂತ ನಿರ್ಧಾರ ಆತೆ? ಇಂಥ ಒಂದು ನಿರ್ಧಾರ ಮೊದಲೇ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು. ನಮ್ಮ ಹೆಂಗಸರು ಕೂಡ ಕೆಲಸ ಮಾಡ್ತಿದಾರಲ್ಲ ಅತ್ತೆಯವ್ರೆ. ಅಮಾವಾಸ್ಯೆಗೋ ಹುಣ್ಮೆಗೋ ಮಾಡೋದಲ್ಲ, ದಿನಾನು ಮಾಡ್ಲೇಬೇಕು. ನಾನ್ ಕೂಡ ಮಾಡ್ಬೇಕಾ?
ನೀನೇನ್ ಮೇಲಿಂದ ಇಳಿದ್ ಬಂದಿಲ್ವಲ್ಲ, ನೀನು ಮಾಡ್ಲೇಬೇಕು. ನಾನ್ ನನ್ ಮನೇಲಿ ಒಂದ್ ಕೆಲ್ಸನೂ ಕೂಡ ಮಾಡಿಲ್ಲ. ಈ ಕಡೆ ಇರೋ ಕಡ್ಡಿನ ಆ ಕಡೆ ಇಡಲ್ಲ. ಅದು ನಿಮ್ ಮನೆಯಲ್ಲಿ, ಈ ಮನೆಯಲ್ಲಿ ಅಂತದೆಲ್ಲ ನಡೆಯಲ್ಲಮ್ಮ. ಮನೇಲಿ ಯಾರು ತಗೊಳ್ದೇ ಇರೋ ಜವಾಬ್ದಾರಿನ ಅವನಿಗೆ ಒಬ್ಳೆ ತಗೋಬೇಕಾಗಿರೋ ಅಗತ್ಯ ಇಲ್ಲ. ಮನೆ ಕೆಲಸದವ್ರನ್ನ ಇಟ್ಕೊಳ್ಳೋಣ ಅಮ್ಮ. ಇರೋಳನ್ ಕೂಡ ಬಿಡ್ಸಿದೀನಿ. ಕೆಲಸದವ್ರು ಅಗತ್ಯ ಇಲ್ಲ, ಇರೋರೇ ಸಾಕು. ಮತ್ತೆ ಅವನಿ ಏನ್ ಮಾಡ್ತಾಳೆ? ಅವನಿ ಸ್ವಲ್ಪ ದಿನ ರೆಸ್ಟ್ ತಗೋತಾಳೆ ಅಂತ ಹೇಳ್ದೆ ಅಲ್ವಾ? ಅತ್ತೆ, ನನಗೆ ರೆಸ್ಟ್ ಏನೂ ಅಗತ್ಯ ಇಲ್ಲ. ನನ್ನ ಕೆಲಸ ನಾನು ಮಾಡ್ತೀನಿ. ನೀನೇನು ಮಾತಾಡ್ಬೇಡ ಅವನಿ. ನೀನ್ ಕೂತ್ಕೋ. ಅದಲ್ಲ ಅತ್ತೆ. ಅಮ್ಮ ಕೂತ್ಕೋ. ಕೂತ್ಕೊಮ್ಮ, ಕೂತ್ಕೋ. ನಿಹಾರಿಕಾ, ನೀನ್ ಹೋಗಿ ಅವನಿಗೆ ಕಾಫಿ ತಗೊಂಡ್ ಬಾ. ಇನ್ಮೇಲಿಂದ ಕಾಫಿ ಮಾಡೋ ಡ್ಯೂಟಿ ನಿಂದು.